ಬಾಲಕೃಷ್ಣ ಇದಕ್ಕೆ ಪೂರಕವಾಗಿ ಅಧ್ಯಕ್ಷರೇ ಟೈಲೆಂಡ್ ಅಲ್ಲಿ ರಾಯಚೂರ ಅಧ್ಯಕ್ಷರೇ ಅಲ್ಲ ಟೈಲೆಂಡ್ ಅಲ್ಲಿ ಇರೋರ ಸ್ಥಿತಿಗಳ ಬಗ್ಗೆ ರಾಯಚೂರು ನಮ್ಮ ಶಾಸಕರು ಹೇಳಿದ್ರು. ಬರೀ ಈ ತುಂಗಭದ್ರಾ ಒಂದೇ ಅಲ್ಲ, ಎಲ್ಲಾ ಡ್ಯಾಮ್ಗಳಲ್ಲೂ ಟೈಲೆಂಡ್ ಇರೋರ್ದು ಇದು ಹಣೆ ಬರ ಇದೇನೆ. ಬಾಲಕೃಷ್ಣ ಮೊದ್ಲಿರೋರು ಎಲ್ಲರೂ ಉಪಯೋಗಿಸ್ಕೊಂಡ್ಬಿಡ್ತಾರೆ, ನಮಗ್ ಬಿಡೋದೇ ಇಲ್ಲ. ಅದೇ ಸ್ಥಿತಿಯಲ್ಲಿ ನಾವು ಕಾಣ್ತಾ ಇದ್ದೀವಿ. ದಯಮಾಡಿ ಕಾನೂನು ತರಬೇಕು ಸನ್ಮಾನ್ಯ ನೀರಾವರಿ ನೀರು ಬಿಟ್ಟು ಆಮೇಲೆ ಮುಂದ್ಗಡೆ ಇರೋರು ಬಿಡ್ಬೇಕು ಅಂತ ಹೇಳಿ ದಯಮಾಡಿ ಕಾನೂನು ತರಬೇಕು. ತಮ್ಮ ಮುಖಾಂತರ ಎಲ್ಲಾ ಕಡೆ ಸಮಸ್ಯೆ ಇದೆ. ಈಗ ತುಂಗಭದ್ರಾ ಬಗ್ಗೆ ನೀವ್ ಹೇಗೆ ಚರ್ಚೆ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ, ಬಿಗಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಯಾರು ಮುಲಾಜ್ಗೂ ಒಳಗಾಗಬಾರ್ದು. ನೀವು ಯಾಕೆ ಚರ್ಚೆ ಮಾಡ್ತೀರಿ? ಕೂತ್ಕೊಳ್ಳಿ. ನಾವಲ್ಲ ಆಯ್ತು ಹೇಳಿದ್ರಲ್ಲ ಅವ್ರೆ ಆಯ್ತು. ನಾವು ಟೈಲೆಂಡ್ ಅಲ್ಲಿ ಇದೀವಲ್ಲ, ನಾವು ನಮ್ ನೋವು ಅದು ಆಯ್ತು. ಬಿ ಆರ್ ಪಾಟೀಲ್ ಅವರು ಈಗ ಭಾಳ ಗಹನವಾದಂಥ ವಿಷಯ ಚರ್ಚೆ ಬಂದಿದೆ. ತಾವೊಂದು ಮಾತು ಕೇಳಿದ್ರಿ, ಯಾಕೆ ಟೈಲೆಂಡಿಗೆ ನೀರು ಬರಲ್ಲ ಅಂತ. ಈಗೇನು UKP ಹಿಡಿದು ನಾವು ಡ್ಯಾಮ್ಗಳನ್ನು ಮಾಡಿದ್ದೇವಲ್ಲ, ಅವೆಲ್ಲ ಲೈಟ್ ಇರಿಗೇಷನ್ನು. ಆದರೆ ನಾವೆಲ್ಲ ಹೆವಿ ಇರಿಗೇಷನ್ ಹೋಗ್ಬಿಟ್ಟಿದ್ದೀವಿ. ಆಯ್ತು, ನೀವು ಚರ್ಚೆ ಮಾಡಬೇಡಿ. ಲೈಟ್ ಇರಿಗೇಷನ್ ಅವರ ಅಭಿಪ್ರಾಯನ ಹೇಳ್ತಾರೆ. ಲೈಟ್ ಇರಿಗೇಷನ್ ಸರ್, ಲೈಟ್ ಇರಿಗೇಷನ್ಗೋಸ್ಕರ ಮಾಡಿದ್ದೀವಿ ಡ್ಯಾಮು. ಆದರೆ ಅಲ್ಲಿ ಭತ್ತ ಬಂತು, ಕಬ್ಬು ಬಂತು, ಹಾಗಾಗಿ ಟೈಲೆಂಡಿಗೆ ನೀರು ಜಾಸ್ತಿ ಹೋಗ್ತಾ ಇಲ್ಲ. ಈ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಪ್ರಾರಂಭದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಕೇರ್ ಮಾಡಲಿಲ್ಲ, ಇರಿಗೇಷನ್ದವ್ರು ಮಾಡಲಿಲ್ಲ, ಕಾಡದವ್ರು ಮಾಡಲಿಲ್ಲ. ಹೀಗಾಗಿ ಒಟ್ಟ ಟೈಲೆಂಡಿಗೆ ನೀರು ಹೋಗ್ತಾ ಇಲ್ಲ. 69 ಅಲ್ಲಿ ಈ ಸಮಸ್ಯೆನ ಸರ್ಕಾರ ಯಾವ ಥರ ಬಗೆಹರಿಸ್ತಂತ ಹೇಳ್ಬೇಕು ಅವರು. ಓಕೆ, ಫೈಲ್ ಬರ್ತಾ ಇದೆ, ರಿಪ್ಲೈ ಮಾಡ್ತೀನಿ. ಓಕೆ, ಈಗ ರಿಪ್ಲೈ ಮತ್ತೆ ಕೊಡ್ತಾರೆ. ಒಂದು ಸೆಕೆಂಡ್. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಆಮೇಲೆ ಕೊಡ್ತಾರಂತಲ್ಲ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಸೆಕೆಂಡ್ ಚರ್ಚೆ. ಈಗ ಇದಕ್ಕೆ ಉತ್ತರ ಪಡೆದು ತಾವು, ಯಾಕಂದ್ರೆ ಜ್ಞಾನೇಂದ್ರ ಅವರು ಆಮೇಲೆ ಮಾತಾಡಲಿ ಬೇಡ ಅಂತ ಹೇಳ್ತಾ ಇಲ್ಲ. ಈಗ ಅಧ್ಯಕ್ಷರೇ, ಮಂತ್ರಿಗಳು ಬಂದಿದ್ದಾರೆ, ಉತ್ತರ ಆಗಲಿ. ತುಂಗಭದ್ರಾ ವಿಚಾರದಲ್ಲಿ ಅದು ವೆರಿ ಸೆನ್ಸಿಟಿವ್ ಕೇಸ್. ಮತ್ತೆ ಬಾಲಕೃಷ್ಣ ಕೂಡ ಹೇಳಿದ್ರು. ಅವ್ರದ್ದು ಏನು ನವಲೆ ವಿಚಾರ ಏನು ಹೇಳಿದ್ದಾರೆ ಅದು ನಾನು ಸ್ವಲ್ಪ ಕ್ಲೀನಾಗಿ ನನ್ನ ಹತ್ರ ಫೈಲ್ ಮೇಲೆ ಅದ್ರ ಬಗ್ಗೆ ಮಾತಾಡಬೇಕು. ಅವ್ರೇನು ಹೇಳಿದ್ದಾರೆ ಟೈಲೆಂಡ್ ವಿಚಾರ, ಇವ್ರೇನು ಹೇಳಿದ್ದಾರೆ, ಅವ್ರು ಹೇಳ್ದಂಗೆ ಈಗಾಗಲೇ ಫಾರ್ ದಿ ಫಸ್ಟ್ ಟೈಮ್ ಒಟ್ಟಿಗೆ ಕೊಡಿ ಭಾಳ ರಿಸ್ಕ್ ತಗೊಂಡು ನಾನು ಇಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದೀನಿ. ಇವರೆಲ್ಲ ಒಪ್ಕೊಂಡಿದ್ದಾರೆ. ಓಕೆ, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾರು ಇಲ್ಲ ಸರ್, ನೀವು ಬಾವಿಲಿದ್ದಾಗ ಮಾಡ್ಬಿಟ್ರಿ. ಬಾವಿಲಿದ್ದ ಅವತ್ತು ಬಿಲ್ ತಂದಾಗ ಇಲ್ಲಿಗಲ್ ಪಂಪ್ಸರಿಗಳನ್ನ ಸುರೇಶ್ ಗೌಡ್ರೆ ಅದ್ರ ಬಗ್ಗೆ ತುಂಬಾ ಸುರೇಶ್ ಗೌಡ್ರೆ ನೀರಾವರಿ ಆಕ್ಟ್ಗೆ ಬದಲಾವಣೆ ಅಮೆಂಡ್ಮೆಂಟ್ ತಂದು 100 ಮೀಟರ್ ಒಳಗಡೆ ಯಾರು ಬೋರ್ವೆಲ್ ಹಾಕಬಾರ್ದು. ನಾಳೆ ಬೆಳಗ್ಗೆ ಎತ್ತಿನೊಳೆ ನೀರಿರ್ಬೋದು, ಬೇರೆ ಯಾವುದೇ ಇರ್ಬೋದು, ಯಾರು ಇದನ್ನ ಬೋರ್ವೆಲ್ ಹಾಕಬಾರ್ದು, ಪಂಪ್ ಇಡಬಾರ್ದು, ಟೈಲೆಂಡ್ ನೀರು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿ ಆ ಇಂಜಿನಿಯರ್ಗಳಿಗೆ ನಾನು ಅವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ಗೆ ತಹಶೀಲ್ದಾರ್ ಕೊಟ್ಟಂಥ ಪವರ್ಸು ಕೂಡ ಕೊಟ್ಟು ಮಾಡಿ ಅದೆಲ್ಲ ಮಾಡಿದ್ದೀವಿ. ಇಂಪ್ಲಿಮೆಂಟ್ ಶುರು ಮಾಡಬೇಕು. ಈಗಾಗಲೇ 4 ಡಿವಿಷನ್ಗಳಲ್ಲೂ ಕೂಡ ನಮ್ಮ ಇಂಜಿನಿಯರ್ಗಳು ಕರೆಸಿ ಟ್ರೈನಿಂಗ್ ಕೊಟ್ಟಿದ್ದೀವಿ. ಏನು ನಿಮ್ಮ ಜವಾಬ್ದಾರಿ ಏನೋ, ಇದರಿಂದ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ಮಾಡಿದ್ದೀವಿ. ಇದಕ್ಕೆ ವ್ಯಾಪಕವಾದಂಥ ಪ್ರಚಾರ ಕೊಡ್ತೀವಿ. ನಾವು ಪೊಲಿಟಿಕಲ್ ಲೀಡರ್ಸು ಸಹಾಯ ಮಾಡಬೇಕು, ರಾಜಕೀಯದವರು ನಾವು ಸಹಾಯ ಮಾಡಬೇಕು. ನಿಮ್ಗೆ ಈಗ ನೀರು ಟೈಲೆಂಡ್ ಹೋಗ್ತದೆ, ಇಲ್ಲ ಅಂದ್ರೆ ಯಾವಲ್ಲೂ ಟೈಲೆಂಡ್ ಹೋಗಲ್ಲ. KRS ಅಲ್ಲೂ ಹೋಗಲ್ಲ, ತುಂಗಭದ್ರಾ ಅಲ್ಲೂ ಹೋಗಲ್ಲ, ನಿಮ್ದಕ್ಕೆ ಸಪ್ರೇಟ್. ನಾನೀಗ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.